ಈ ಸತಿ ಕಾಂಗ್ರೆಸ್ನು ಬರೋಕ್ಕಾಗಲ್ಲ, BJPನೂ ಬರೋಕ್ಕಾಗಲ್ಲ. ನಾನು ಅದನ್ನು ಕಂಟ್ರೋಲ್ ಮಾಡ್ತೀನಿ. ಟಿಕೆಟು ಕೇಳಿದ್ದೀನಿ, ಅದೇ ಥರ ಕೆಲಸನೂ ಮಾಡಿದ್ದೀನಿ ಪಕ್ಷಕ್ಕೋಸ್ಕರ. ಪಕ್ಷ ನನ್ನ ರಿಜೆಕ್ಟ್ ಮಾಡೋದು. ಜನಗಳನ್ನ ಎಷ್ಟು ಮುಟ್ಟಾಳ್ರು ಮಾಡ್ತಾ ಇದ್ದಾರೆ ಅಂದರೆ ಅಷ್ಟಿಷ್ಟಲ್ಲ. ಇವಾಗ ನೋಡಿ, ಎಲೆಕ್ಷನ್ ಬಾಂಡ್ ಅಂತ ಹೆಸರು ಹೇಳ್ಬಿಟ್ಟು ಸಾವಿರಾರು ಕೋಟಿ ಹೊಡಿತಾ ಇದ್ದಾರೆ. ಅದು ಸುಪ್ರೀಂ ಕೋರ್ಟು ಕ್ವಶನ್ ಮಾಡ್ತಾ ಇದೆ, ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಆದರೂ ನಾನು ಟಿಕೆಟ್ ಬರ್ತದಂತೆ ಹೆಂಗೆ ಬರುತ್ತೆ? PC ಮೋಹನ್ 3 ಸತಿ ಗೆದ್ದಿದ್ದಾರೆ ಅಂದರೆ ಈಗ ಯಾವ ಥರ ಅಂದರೆ ಮೋದಿ ಬ್ರ್ಯಾಂಡ್ ಅಂತ ಒಂದು ಅವ್ರು ಇಟ್ಕೊಂಡಿದ್ದಾರೆ. ಮೋದಿ ಬ್ರ್ಯಾಂಡ್ ಇದ್ದರೆ ಸಾಕು, ಕ್ಯಾಂಡಿಡೇಟ್ ಯಾವ ಥರ ಕ್ಯಾಂಡಿಡೇಟ್ ಇದ್ರು ನಿಂತ್ಕೊಂಡು ಗೆಲ್ಲೋ ಥರ ಇರುತ್ತೆ. ಯಾವಾಗ ಗೆಲ್ತಾರಂದ್ರೆ ಈಗ ಎದುರುಗಡೆ ಕ್ಯಾಂಡಿಡೇಟು ಸ್ಟ್ರಾಂಗ್ ಆಗಿದ್ರೆ ಅವ್ರು ಸೋಲ್ತಿದ್ರು ಅವರು. ಬಟ್ ಎದುರುಗಡೆ ಕ್ಯಾಂಡಿಡೇಟ್ ಯಾವ ಥರ ಇದ್ರು ಅದು ನಿಮಗೆಲ್ಲ ಗೊತ್ತಿರೋ ವಿಷಯನ, ಅದಕ್ಕೆ ಅವ್ರು ಗೆಲ್ತಾ ಇದ್ರು. ಮುಸ್ಲಿಮ್, ಕ್ರಿಶ್ಚಿಯನ್ ಮತ್ತು ನಾನಾ ಒಂದು ಸಮುದಾಯಗಳು ಇಲ್ಲಿದ್ದಾವೆ. ಇಲ್ಲಿ ಬಂದು ಮೈನಾರಿಟಿನೇ ಜಾಸ್ತಿ ಇರೋದ್ರಿಂದ ಇಲ್ಲಿ ನಿಂತ್ಕೊಂಡ್ರೆ ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮ್ ಆಗಲಿ ಗೆಲ್ಲೋಕ್ಕೆ ಸಾಧ್ಯ. ಆದ್ದರಿಂದ ನಾವು ಇದನ್ನು ಚೂಸ್ ಮಾಡ್ತೀವಿ. ಇಂಡಿಪೆಂಡೆಂಟ್ ಆಗಿ ನಾವು ನಿಂತು ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ಏನೋ ಒಂದು ಪೊಲಿಟಿಕಲ್ ಇಲ್ಲ ಅಂದರೆ ಈಗ ಸರ್ವಿಸ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಮಗೆ ಅಲ್ಲಿ ರೀಚ್ ಆಗಲ್ಲ. ನಾವು ಪೊಲಿಟಿಕಲಾಗಿ ಬಂದರೆ ಈಗ ನಮ್ಮ ಸರ್ವೀಸು ಮತ್ತು ನಮ್ಮ ಕೆಲಸ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಬಿಟ್ಟು ನಾವು ಈ ರಾಜಕೀಯ ಚೂಸ್ ಮಾಡ್ತೀವಿ. ಏನೋ ಒಂದು ಮೆಡಿಷನ್ ಆಗಲಿ, ಇನ್ನೊಂದು ನೀರಿನ ಸಮಸ್ಯೆ ಆಗಲಿ, ಇನ್ನೊಂದು ವಿದ್ಯೆ ಆಗಲಿ, ಇದು ನನ್ನ ಕೈಯಿಂದ ಎಷ್ಟಾಗುತ್ತೋ ಮಾಡಿಕೊಡ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡ್ತಿದ್ದೀರಾ ಸರ್, ಸ್ವತಂತ್ರ ಅಭ್ಯರ್ಥಿಯಾಗಿ. ಯಾಕೆ ಈ ಸ್ಪರ್ಧೆ ಅಂತ ಹೇಳಿ? ಮೇಡಮ್, ಇವಾಗ ನಾನು ಕಾಂಗ್ರೆಸ್ಸಲ್ಲಿ ಬಂದು 30 ವರ್ಷದಿಂದ ಕೆಲಸ ಮಾಡಿದ್ದೀನಿ. ನಾನು ಟಿಕೆಟ್ ಕೇಳಿದ್ದೀನಿ. ಸೊ ನಾನು ಲೋಕಲ್ ಸೋಷಲ್ ಸರ್ವಿಸ್ ಎಲ್ಲ ಮಾಡಿಕೊಂಡು ಬಂದಿದ್ದೀನಿ. ಟಿಕೆಟು ಕೇಳಿದ್ದೀನಿ, ಅದೇ ಥರ ಕೆಲಸನೂ ಮಾಡಿದ್ದೀನಿ ಪಕ್ಷಕ್ಕೋಸ್ಕರ. ಪಕ್ಷ ನನ್ನ ರಿಜೆಕ್ಟ್ ಮಾಡೈತೆ. ಸೊ ಇವಾಗ ಅವರು ಬೇರೆಯವ್ರು ಕೊಟ್ಟಿದ್ದಾರೆ. ಇವಾಗ ನಾನು ಈ ಕ್ಷೇತ್ರದಲ್ಲಿ ನಿಲ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಟಿಕೆಟ್ ಕೊಟ್ಟಿಲ್ಲ, ಇವಾಗ ನಾನು ಇಂಡಿಪೆಂಡೆಂಟ್ ಹಾಕ್ಕೊಂಡಿದ್ದೀನಿ. ಓಕೆ ಸರ್, ಟಿಕೆಟ್ ಕೇಳಿದ್ದೀನಿ ಅಂತ ಹೇಳಿದ್ರಿ, ಯಾರ ಹತ್ರ ಹೋಗಿ ನೀವು ಚರ್ಚೆ ಮಾಡಿದ್ರಿ ಸರ್ ಈ ಒಂದು ವಿಚಾರವಾಗಿ? ನಾವು ಮೊದಲಾಗಿ ಎಲ್ಲ ಕಾಂಗ್ರೆಸ್ ಲೀಡರ್ಗಳ ಹತ್ರ ನಾವು ಮಾತಾಡಿ ಅವ್ರ ಹತ್ರ ನಾವು ಕೆಲಸ ಮಾಡಿಕೊಂಡು ಮಾಡ್ತಾಯಿದ್ದೀರಿ ಸರ್, ಈ ಥರ ನಮಗೆ ಬೇಕು ಟಿಕೆಟ್ ಅಂತ ಕೇಳ್ತಾನೆ ಇದ್ದೀರಿ. ಅವರು ಇಲ್ಲ ಮಾಡಬೇಡ ಏನು ಹೇಳ್ತಾ ಇಲ್ಲ. ಅವರು ಸೈಲೆಂಟಾಗಿದ್ದು, ಸರ್ ನಿಮ್ಮದೆಲ್ಲ ಕರೆಕ್ಟಾಗಿ ಬಂದಿದೆ, ನಿಮಗೆ ಸಿಗುತ್ತೆ ಟಿಕೆಟ್ ಅಂತ ಹೇಳ್ಕೊಂಡಿದ್ದವರು. ಕಡೆ ಪಕ್ಷ ನಮಗೆ ಇಲ್ಲ, ನಿಮಗೆ ಕೊಡೋಕ್ಕಾಗಲ್ಲ, ಬೇರೆಯವ್ರಿಗೆ ಕೊಡ್ತೀರಿ, ಕ್ರಿಶ್ಚಿಯನ್ ಅವ್ರಿಗೆ ಆಗಲ್ಲ ಇವಾಗ ಅಂತ ಹೇಳಿದ್ರು. ಸರಿ, ಇವಾಗ ನಾನೇನು ಮಾಡಿದೆ, ಸೊ ನಮ್ಗೆ ಅನ್ಯಾಯ ಜಾಸ್ತಿ ಆಯಿತು. ಇವಾಗ ನಾವಾಗೆ ನಮ್ಮ ಒಂದು ಸಮುದಾಯ ಇದ್ದುಕೊಂಡು, ಇಲ್ಲ ನಮ್ಮ ಪರವಾಗಿ ನೀವು ನಿಂತ್ಕೊಂಡು ಓಟ್ನ ಹಾಕ್ತೀರಿ ನಾವು ಅಂತೇಳಿ ನಿಲ್ಲಿಸಿದ್ದಾರೆ. ಅದ್ರ ಪ್ರಕಾರ ನಾನು ನಿಂತಿದ್ದೀನಿ. ಓಕೆ, ಹಾಗಾದರೆ ಯಾಕೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವೇ ನಿಮ್ಮ ಆಯ್ಕೆ ಆಗಿತ್ತು ಅಂತ? ಮೇಡಮ್, ಇಲ್ಲಿ ಬಂದು ಮೈನಾರಿಟಿ ಅಂದರೆ ಮೇಯ್ನ್ ಬಂದು ಸೆಂಟ್ರಲ್ ಕ್ಷೇತ್ರ. ಮುಸ್ಲಿಮು, ಕ್ರಿಶ್ಚಿಯನ್ನು ಮತ್ತು ನಾನಾ ಒಂದು ಸಮುದಾಯಗಳು ಇಲ್ಲಿದ್ದಾವೆ. ಇಲ್ಲಿ ಬಂದು ಮೈನಾರಿಟಿನೇ ಜಾಸ್ತಿ ಇರೋದ್ರಿಂದ ಇಲ್ಲಿ ನಿಂತ್ಕೊಂಡ್ರೆ ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮ್ ಆಗಲಿ ಗೆಲ್ಲೋಕ್ಕೆ ಸಾಧ್ಯ. ಅದರಿಂದ ನಾವು ಇದನ್ನು ಚೂಸ್ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಹೇಗೆಲ್ಲ ತಯಾರಿನ ಮಾಡ್ಕೊಂಡಿದ್ದೀರಾ ಸರ್? ಯಾಕಂದರೆ ರಾಷ್ಟ್ರೀಯ ಪಕ್ಷಗಳು ಟಫ್ ಅಂದರೆ ಕೊಡುತ್ತೆ ಟಫ್ ಫೈಟು. ನೀವು ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ಮೇಡಮ್, ರಾಷ್ಟ್ರೀಯ ಪಕ್ಷಗಳು ಬಂದು ಯಾವ ಥರ ಅಂದರೆ ಈಗ ಅವರು ದೊಡ್ಡ ಲೆವೆಲಲ್ಲಿ ಕೆಲಸ ಮಾಡ್ತಾರೆ, ನಾವು ಸಣ್ಣ ಲೆವೆಲಲ್ಲಿ ಕೆಲಸ ಮಾಡ್ತೀರಿ. ಇವತ್ತು ಎಷ್ಟೇ ರಾಷ್ಟ್ರೀಯ ಪಕ್ಷಗಳು ಎಷ್ಟೇ ಗೆದ್ದರೂ ಕೂಡ ಅವರು ಸೇವೆ ಎಷ್ಟು ಮಾತ್ರ ಇರ್ತದೆ ಅಂದರೆ ಈಗ ಎಲ್ಲ ಒಂದು ಅವ್ರ ಕಮಿಷನ್ ಬೇಸಲ್ಲಿ ಕೆಲಸ ನಡೀತದೆ. ಸೊ ಅದರಿಂದ ಅವ್ರ ಕೆಲಸಗಳು ಅಷ್ಟು ಮಾಡೋಕ್ಕಾಗಲ್ಲ. ಇಂಡಿಪೆಂಡೆಂಟ್ ಆದ್ರೆ ಗೆಲ್ಲಿಸಿದ್ರು ಸ್ವತಂತ್ರವಾಗಿ ನಿಂತ್ಕೊಂಡು ಅವ್ನು ಪೂರ ಅಲ್ಲಿ ಹೋಗಿ ಒಂದು ಕೆಲಸ ಮಾಡೋದಕ್ಕೆ ಸ್ವತಂತ್ರವಾಗಿರ್ತಾನೆ. ಯಾರಿಂದನೂ ಅದು ಲಗಾಮಿರಲ್ಲ. ಅದಕ್ಕೆ ಅವ್ನು ಓನಾಗಿ ನಿಂತು ಡಿಸಿಷನ್ ತಗೊಂಡು ಕೆಲಸ ಮಾಡ್ಬೋದು. ಹಾಗಂತ ನಾವು ಇಂಡಿಪೆಂಡೆಂಟ್ ಹಾಕೊಂಡು ಇವಾಗ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಧೈರ್ಯದಲ್ಲಿ ಮಾಡಿದ್ದೀನಿ. ನೀವೇ ಹೇಳ್ದಂಗೆ ನೀವು ಸಮಾಜಮುಖಿ ಕಾರ್ಯಗಳಿಂದ ನೀವು ಈಗಾಗಲೇ ಗುರುತಿಸಿಕೊಂಡಿರೋರು. ಈ ಒಂದು ಸಮಾಜಮುಖಿ ಕಾರ್ಯವನ್ನು ರಾಜಕೀಯಕ್ಕೆ ಹೇಗೆ ತೊಡಗಿಸ್ಕೊಳ್ತೀರಾ ಅಂತ ಸರ್? ಮೇಡಮ್, ಇವಾಗ ಇಂಡಿಪೆಂಡೆಂಟ್ ಆಗಿ ನಾವು ನಿಂತು ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ಏನೋ ಒಂದು ಪೊಲಿಟಿಕಲ್ ಇಲ್ಲ ಅಂದರೆ ಈಗ ಸರ್ವಿಸ್ ಮಾಡೋಕ್ಕೆ ತುಂಬ ಕಷ್ಟ. ಯಾಕಂದರೆ ನಮಗೆ ಅಲ್ಲಿ ರೀಚ್ ಆಗಲ್ಲ. ಸೊ ನಾವು ಪೊಲಿಟಿಕಲಾಗಿ ಬಂದರೆ ಈಗ ನಮ್ಮ ಸರ್ವೀಸು ಮತ್ತು ನಮ್ಮ ಕೆಲಸ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಬಿಟ್ಟು ನಾವು ಈ ರಾಜಕೀಯ ಚೂಸ್ ಮಾಡಿದ್ದೀನಿ. ಓಕೆ, ಮತ್ತು ಯಾವ ವಿಚಾರಧಾರೆಗಳನ್ನು ಇಟ್ಕೊಂಡು ನೀವು ಮತ ಕೇಳ್ತೀರಾ ಸರ್? ಮೇಡಮ್, ಇವಾಗ ಈ ಸೆಂಟ್ರಲ್ ಕ್ಷೇತ್ರದಲ್ಲಿ ತುಂಬ ನಿಮ್ಗೆ ಆವಾಗ ಹೇಳಿದ್ದೀನಿ, ಮೈನಾರಿಟಿ ಅಂದರೆ ಈಗ ತುಂಬ ಬಡವರು ಜಾಸ್ತಿ ಇಲ್ಲಿರೋದು. ಇಲ್ಲಿ ಬಂದು ಎಲ್ಲ ಜಾತಿಯವರು ಇರ್ತಾರೆ. ಇಲ್ಲಿ ಅವ್ರಿಗೆಲ್ಲ ಕಷ್ಟಗಳಿರ್ತವೆ. ಮತ್ತು ಅವರು ಊಟ ತಿನ್ನೋದಾಗಲಿ, ಹಾಸ್ಪಿಟ್ಲ್ ವಿಚಾರದಾಗಲಿ, ಒಂದು ವಿದ್ಯೆ ಆಗಲಿ, ಎಲ್ಲನೂ ಪ್ರಾಬ್ಲಮ್ಸ್ಗಳಿದ್ದಾವೆ ಇಲ್ಲಿ. ಆ ಒಂದು ಕಾರಣಕ್ಕೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ, ಯಾವ ಥರ ಒಂದು ಮೆಡಿಷನ್ ಆಗಲಿ, ಇನ್ನೊಂದು ನೀರಿನ ಸಮಸ್ಯೆ ಆಗಲಿ, ಇನ್ನೊಂದು ವಿದ್ಯೆ ಆಗಲಿ, ಇದು ನನ್ನ ಕೈಯಿಂದ ಎಷ್ಟಾಗುತ್ತೋ ಮಾಡಿಕೊಡ್ಬೇಕು ಅಂತ ನಾವು ಯೋಚನೆ ಮಾಡಿದ್ದೀರಿ.
ಮಾಡೋಣ ಅಂತ. ಸರ್, ನಿಮಗೂ ತಿಳಿದಿರೋ ಹಾಗೆ ಈ ಬೆಂಗಳೂರು ಕೇಂದ್ರ ಏನಿದೆ ಇದು BJP ಭದ್ರಕೋಟೆ. ಅಂದರೆ BJP ಅಂದರೆ ಕಾಂಗ್ರೆಸ್ಸೇ ಈ ಒಂದು ಕ್ಷೇತ್ರನ ಗೆಲ್ಲೋಕ್ಕಾಗಲಿಲ್ಲ. ಬಟ್ ನೀವು ಬಂದು ಇಲ್ಲಿ ಗೆಲ್ತೀರಾ ಅಂತ ಹೇಳಿ ಯಾವ ಭರವಸೆ ಇಟ್ಕೊಂಡು ನೀವು ಈ ಒಂದು ಅಂದರೆ ಸ್ಪರ್ಧೆ ಮಾಡ್ತಿದ್ದೀರಾ ಅಂತ? ಇವಾಗ ಇಲ್ಲಿ ಬಂದು ಯಾಕೆ ಕ್ಯಾಂಡಿಡೇಟ್ ಗೆದ್ದಿಲ್ಲ ಅಂತ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇವಾಗ ನಾನು ತಿಳ್ಕೊಂಡಿರೋ ವಿಷಯ ಪ್ರಕಾರ ನೋಡೋಕೆ ಹೋದರೆ ನಾನು 100% ಗೆಲ್ತೀನಂತ ನಂಬಿಕೆ ಇದೆ. ಯಾಕೆ ಅಂದರೆ ಮೈನಾರಿಟಿಯಲ್ಲಿ ಸುಮಾರು ಇದ್ದಾರೆ. ಇವರು ಯಾಕೆ ಸೋತರು ಯಾಕೆ ಗೆದ್ರು ಅಂತ ನಾನು ಎಕ್ಸ್ಪ್ಲೇಷನ್ ಕೊಡೋಕ್ಕಾಗಲ್ಲ ನನಗೆ. ಇವಾಗ ನನಗಿರೋ ಬಂದಿರೋ ಸೂಚನೆ ಪ್ರಕಾರವಾಗಿ ನಾವು ನಿಂತಿರೋ 100% ಗೆಲ್ತೀರ ಅಂತ ನಂಬಿಕೆ ಇದೆ. ಸೊ ಅದಕ್ಕೆ ನಾನು ನಿಂತಿದ್ದೀನಿ. ಈ ಸತಿ ಕಾಂಗ್ರೆಸ್ನೂ ಬರೋಕ್ಕಾಗಲ್ಲ, BJPನೂ ಬರೋಕ್ಕಾಗಲ್ಲ. ನಾನು ಅದನ್ನು ಕಂಟ್ರೋಲ್ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಿಶ್ಚಿಯನ್ ಆಗಿ ಗುರುತಿಸ್ಕೊಂಡಿರೋ ನಾಯಕರು KJ ಜಾರ್ಜ್ ಇದ್ದಾರೆ. ಅವ್ರ ಹತ್ರ ನೀವೇನಾದರೂ ಸ್ಪರ್ಧೆ ಮಾಡೋ ಬಗ್ಗೆ ಏನಾದರೂ ವಿಚಾರ ಮಾಡಿದ್ರಾ? ಅವ್ರಿಗೆ ಎಲ್ಲ ಅಪ್ಡೇಟ್ ಆಗಿದೆ, ಎಲ್ಲ ಅಪ್ಡೇಟ್ ಆಗಿದೆ. ನಾವು ನಿಂತ್ಕೊಳ್ಳೋದಕ್ಕೆ ಗೊತ್ತು, ನಾವು ಟಿಕೆಟ್ ಕೇಳೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವರು ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೇಕಾದ್ರೆ ಡೈರೆಕ್ಟಾಗಿ ನಮ್ಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಬಟ್ ಅವ್ರ ಮನಸ್ಸಾಕ್ಷಿ ಇದ್ದರೆ ನನ್ನ ಕಮ್ಯುನಿಟಿ ನಿಂತವನೆ ಅಂತ ಅವ್ರನ್ನ ಸಪೋರ್ಟ್ ಮಾಡಬೇಕಾದ್ರೆ ಅವ್ರ ಕರ್ತವ್ಯ ಇದೆ, ಮಾಡ್ತಾರೆ ಅಂತ ನಂಬಿದ್ದೀನಿ. ಸರ್, 15 ವರ್ಷಗಳಿಂದ PC ಮೋಹನ್ ಅವರು ಇಲ್ಲಿ ಅಂದರೆ ವಿನ್ ಆಗ್ತಾನೆ ಬರ್ತಿದ್ದಾರೆ. ಅಂದರೆ ಅವ್ರ ವಿರುದ್ಧವಾಗಿ ನಿಮ್ಮ ಸ್ಪರ್ಧೆ ಯಾಕೆ? ಇವಾಗ PC ಮೋಹನ್ 3 ಸತಿ ಗೆದ್ದಿದ್ದಾರೆ ಅಂದರೆ ಈಗ ಯಾವ ಥರ ಅಂದರೆ ಮೋದಿ ಬ್ರ್ಯಾಂಡ್ ಅಂತ ಒಂದು ಅವ್ರು ಇಟ್ಕೊಂಡಿದ್ದಾರೆ. ಮೋದಿ ಬ್ರ್ಯಾಂಡ್ ಇದ್ದರೆ ಸಾಕು, ಕ್ಯಾಂಡಿಡೇಟ್ ಯಾವ ಥರ ಕ್ಯಾಂಡಿಡೇಟ್ ಇದ್ರು ನಿಂತ್ಕೊಂಡು ಗೆಲ್ಲೋ ಥರ ಇದಿರುತ್ತದೆ. ಯಾವಾಗ ಗೆಲ್ತಾರೆ ಅಂದರೆ ಈಗ ಎದುರುಗಡೆ ಕ್ಯಾಂಡಿಡೇಟು ಸ್ಟ್ರಾಂಗ್ ಆಗಿದ್ದರೆ ಅವ್ರು ಸೋಲ್ತಿದ್ರು ಅವರು. ಬಟ್ ಎದುರುಗಡೆ ಕ್ಯಾಂಡಿಡೇಟ್ ಯಾವ ಥರ ಇದ್ರು ಅದು ನಿಮಗೆಲ್ಲ ಗೊತ್ತಿರೋ ವಿಷಯನ, ಅದಕ್ಕೆ ಅವ್ರು ಗೆಲ್ತಾ ಇದ್ರು. ಬಟ್ ಇನ್ನೊಂದು ಏನಂದರೆ ಈಗ ಇವತ್ತು ಮೋದಿ ಹೆಸರು ಹೇಳ್ಕೊಂಡು ಅವರು ಬರ್ತಾ ಇರೋದು ಅಷ್ಟೇ. ಅವ್ರು ಸ್ವತಂತ್ರವಾಗಿ ನಿಂತು ಇಂಡಿಪೆಂಡೆಂಟ್ ನಿಂತು ಗೆಲ್ ತೋರಿಸ್ಲಿ ಅವ್ರ ಕೈಲಿ ಆಗಲ್ಲ. ಅದೊಂದು ಪಕ್ಷ ಹೆಸರು ಹೇಳ್ಕೊಂಡು ಇವತ್ತು ಗೆಲ್ತಾ ಇದ್ದಾರೆ, ಹಿಂದುತ್ವ ಅಂತ ಹೇಳ್ಕೊಂಡು ಗೆಲ್ತಾ ಇದ್ದಾರೆ. ಇವತ್ತು ಅವ್ರು ಮಾಡಬಾರ್ದು ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ, ಇಡೀ ದೇಶಕ್ಕೇ ಗೊತ್ತು. ಎಕ್ಸಾಂಪಲ್ ಒಂದೇ ಒಂದು ಕೇಳ್ತೀನಿ. ಸಿಲಿಂಡ್ರ್ ಕಾಂಗ್ರೆಸ್ ಇರಬೇಕಾದ್ರೆ 400 ರೂಪಾಯಿ ಇತ್ತು, ಇವಾಗ ಏಕ್ದಮ್ 1050 ರೂಪಾಯಿ ಹೇಳ್ತಾ ಇದ್ದಾರೆ. ಇದು ಜನಗಳಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಯಾಕೆ ಅವ್ರನ್ನ ಕೇಳ್ತಾ ಇಲ್ಲ? ಯಾಕೆ ರೇಟ್ ಜಾಸ್ತಿ ಆಗಿದೆ? ಇವತ್ತು 300 ಸೀಟು 400 ಸೀಟ್ ಗೆಲ್ತೀನಿ ಅಂತ ಯಾವ ನಂಬಿಕೆ ಮೇಲೆ ಹೇಳ್ತಾ ಇದ್ದಾರೆ? ಇವಾಗ ಜನ ಹೆಂಗೆ ಅವ್ರಿಗೆ ಓಟ್ ಹಾಕ್ತಾಯಿದ್ದಾರೆ ನಮಗೊಂದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಇವತ್ತು ಪೆಟ್ರೋಲ್ ಬೆಲೆ ನೋಡಿದ್ದೀರಲ್ಲ ನೀವು. ಕಾಂಗ್ರೆಸ್ ಇರಬೇಕಾದ್ರೆ 55 ರೂಪಾಯಿ 60 ರೂಪಾಯಿ ಇತ್ತು, ಇವಾಗ 100 ರೂಪಾಯಿ ಇದೆ. ಅದೇ ಥರನೇ ಮೊದಲೆಲ್ಲ ಬಂದು ಈ ಅಂಬಾನಿ ಅವ್ರದ್ದೆಲ್ಲ ಪೆಟ್ರೋಲ್ ಬ್ಯಾಂಕ್ಗಳು ಮುಚ್ಚಿದ್ವು. ಇವತ್ತೆಲ್ಲ ಪೆಟ್ರೋಲ್ ಬಂಕು ಓಪನ್ ಇದೆ. ಯಾಕೆ ಓಪನ್ ಆಯಿತು? ನಮ್ಮದು ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಅವ್ರದ್ದು ರೇಟ್ ಕಮ್ಮಿ ಇದೆ, 2 ರೂಪಾಯಿ ಕಮ್ಮಿ ಇದೆ ಅವ್ರದ್ದು. ಯಾಕೆ ಕಮ್ಮಿ ಆಗ್ತಾಯಿದೆ? ಅವ್ರು ಯಾಕೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ? ಮೊದಲು ಬಿಸ್ನೆಸ್ ಮಾಡ್ತಾಯಿಲ್ಲ, ಕಾಂಗ್ರೆಸ್ ಇದ್ದಾಗ ಬಿಸ್ನೆಸ್ಸೇ ಮಾಡಿಲ್ಲ ಅವರು. ಇವಾಗ ಅವ್ರು ಬಿಸ್ನೆಸ್ ನಡೀತಾ ಇದೆ ಅವ್ರದ್ದು. ಇಲ್ಲೇನಾಗ್ತಾಯಿದೆ ಅಂದರೆ ನಮ್ಮ ಜನಗಳನ್ನ ಎಷ್ಟು ಮುಟ್ಟಾಳ್ರ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟಿಷ್ಟಲ್ಲ. ಇವಾಗ ನೋಡಿ, ಎಲೆಕ್ಷನ್ ಬಾಂಡ್ ಅಂತ ಹೆಸರು ಹೇಳ್ಬಿಟ್ಟು ಸಾವಿರಾರು ಕೋಟಿ ಹೊಡಿತಾ ಇದ್ದಾರೆ. ಅದು ಸುಪ್ರೀಂ ಕೋರ್ಟು ಕ್ವಶನ್ ಮಾಡ್ತಾ ಇದೆ, ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಆದರೂ ನಾನು ಟಿಕೆಟ್ ಬರ್ತದೆ ಅಂತೇಳಿ ಹೆಂಗೆ ಬರುತ್ತೆ? ಓಕೆ ಸರ್, ಇದಲ್ಲದೆ ಬೆಂಗಳೂರು ಕೇಂದ್ರ ಅಭಿವೃದ್ಧಿಲಿ ಅಂದರೆ ಶೂನ್ಯ ಪ್ರಗತಿ ಕಂಡಿದೆ. ಅಂದರೆ 15 ವರ್ಷಗಳಿಂದ BJPನೇ ವಿನ್ ಆಗ್ತಾ ಬರ್ತಿದ್ರು ಕೂಡ ಇದು ಹೃದಯ ಭಾಗ ಅನ್ನಿಸ್ಕೊಂಡ್ರು ಕೂಡ ಅಭಿವೃದ್ಧಿ ಮಾತ್ರ ವಂಚಿತವಾಗಿದೆ ಸರ್. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಇವಾಗ ಅವ್ರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅವ್ರು ಗೆಲ್ತಾರೆ ಮೇಡಮ್. ಅವ್ರು ಕೆಲಸ ಮಾಡಿಲ್ಲ ಅಂದರೆ ಅವ್ರು ಗೆಲ್ಲಲ್ಲ, ಅದಂತೂ ಕನ್ಫರ್ಮ್. ಈ ಸತಿ ನಾನೇ ಗೆಲ್ತೀನಿ ಅನ್ನೋದು ನನಗೆ ನಂಬಿಕೆ ಇದೆ. 100% ಗೆಲ್ ತೋರಿಸ್ತೀನಿ. ಇದು ಮಾತ್ರ ಆಶ್ವಾಸನ ನಾನು ಕೊಡ್ತೀನಿ. ಜನ ನಾನು ನಂಬಿದ್ದಾರೆ, ನಾವು ಅವ್ರಿಗೆ ನಿಯತ್ತಾಗಿ ನಾವಿರೋಣ ಅಷ್ಟೇ. ಥ್ಯಾಂಕ್ ಯು ಸರ್.